ಸರ್, ತಮ್ಮ ರಾಜಕೀಯದ ಗುರಿಗಳನ್ನ ಇಟ್ಟುಕೊಂಡು ತಾವು ವಿದ್ಯಾರ್ಥಿ ದಿಸೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ತೀರಿ. ಕಾಂಗ್ರೆಸ್ ಪಕ್ಷದಲ್ಲಿ ತಾವು 1970ರ ದಶಕದಲ್ಲಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತೀವಿ ಅಂತ ಹೇಳಿದ್ರಿ. ಆಗಿನ ಹೋರಾಟಗಳು ಅಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರ್ಯಾರು ಹೋಗಿ ಗ್ರಾಮೀಣ ಭಾಗದಲ್ಲಿ ನಡೀತಕ್ಕಂಥ ಸಮುದಾಯಗಳ ಮೇಲೆ ನಡೀತಕ್ಕಂಥ ದೌರ್ಜನ್ಯದ ವಿರುದ್ಧವಾಗಿ ನೀವು ಹೋರಾಟಗಳನ್ನ ಮಾಡಿದ್ದನ್ನ ಎಲ್ಲ ತಿಳಿಸಿದ್ರಿ. ಆ ಹೋರಾಟಗಳು ಹಳ್ಳಿಗಳಲ್ಲಿ ಇರ್ತಾ ಇತ್ತ ಹೋರಾಟಗಳು? ಹಳ್ಳಿಗಳಿಗೆ ಹೋಗಿ ಮಾಡ್ತಾ ಇದ್ರ, ಅಥವಾ ಜಿಲ್ಲಾ ಕೇಂದ್ರಕ್ಕೆ ಬಂದ್ ಮಾಡ್ತಾ ಇದ್ರ, ಅಥವಾ ತಾಲೂಕ್ ಕೇಂದ್ರದಲ್ಲೇ ಮಾಡ್ತಾ ಇದ್ರ? ಎಲ್ಲಿ ಘಟನೆ ಆಗ್ತಿದೆ ಅಲ್ಲಿಗೆ ನಾವು ಹೋಗಿ ಒಂದು ತಂಡ ಹೋಗಿ ಅಲ್ಲಿ ನಾವು ಅವರ ಒಂದು ಯೋಗಕ್ಷೇಮ ಅಲ್ಲಿ ಏನು ನಡೀತು ಎಲ್ಲ ವಿಚಾರ ಮಾಡಿ ತಪ್ಪಿತಸ್ಥರಿಗೆ ಏನು ಶಿಕ್ಷೆ ಕೊಡಬೇಕು ಆ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ. ಅದು ಅಲ್ಲೇನೆ ತಾವು ಅದೇ ಊರಿನಲ್ಲಿ ಇದ್ಕೊಂಡು ಅಧಿಕಾರಿಗಳನ್ನೆಲ್ಲ ಅಲ್ಲಿ ಕರೆಸುವಂತದ್ದು ಪ್ರಯತ್ನಗಳಾಗ್ತಾ ಇದೆ. ಅದು ಬಹಳ ವಿಶೇಷವಾದ. ಅವಾಗ SP ಗೆ ನಾವು ಹೇಳಿದ್ರೆ, ಯಾಕೆಂದ್ರೆ ಸರ್ಕಾರ ಗೌರ್ಮೆಂಟ್ ಸರ್ಕಾರ ಇತ್ತು, ನಾವೇ ಲೀಡ್ ಇದ್ವಿ, ನಮ್ಮ ಲೀಡರ್ಶಿಪ್ನಲ್ಲಿ ಹೇಳಿದ್ರೆ ಅಲ್ಲಿಗೆ ಅಧಿಕಾರಿಗಳು ಸಮೇತ ಬರ್ತದೆ. ಬಂದು ಅಲ್ಲಿನ ವಾತಾವರಣ ತಿಳ್ಕೊಂಡು ನೀವು ಏನು ಮಾಡಬೇಕೋ ಅದನ್ನು ಮಾಡಿ ಆಮೇಲೆ ಮುಂದುವರಿತಾರೆ. ಇವಾಗ ನನಗೆ ಕುಂತಿ ಕಡೆನೇ ಆಯ್ದವ್ರು ಮಾಡೋದಿಲ್ಲ, ಅಲ್ಲೇ ಹೋಗಿ ಎಲ್ಲ ತೀರ್ಮಾನ ಬಗೆಹರಿಸ್ಬಂದು ಕಗ್ಗಂಟು ಮಾಡ್ತಿದ್ವಿ. ಇದು ಹೋರಾಟದ ಹಾದಿಗಳು. ಆ ತರದ ಘಟನೆ ವಿಶೇಷವಾದ ಏನಾದ್ರು ಘಟನೆ ಇದ್ರು ಒಂದು ಹೇಳಿ ಸರ್. ಹಳ್ಳಲಘಟ್ಟ ಗುಬ್ಬಿ ತಾಲೂಕು ಅಡಿದಾರ ನಮ್ಮ ಧೀರಂಗಯ್ಯನವರು ಅದೇ ಹೋಗ್ತಿರೋಂಥ ಊರು. ಅಲ್ಲಿ ಹರಿಜನರಿಗೂ ಬೇರೆಯವ್ರಿಗೂ ಸಾಮಾನ್ಯರಿಗೂ ಗಲಾಟೆ ಆದಾಗ ನನಗೆ ತಿಳಿಸ್ತಾರೆ, ಯಾರು ರಂಗಯ್ಯನವರು ತಿಳಿಸಿದಾಗ ನಾವು ಹೇಳ್ತೀವಿ SP ಗೆ, ಅದು ಅವ್ರನ್ನ ಕರ್ಕೊಂಡೋಗಿ ಅಹವಾಲನ್ನು ಕೊಟ್ಟು ಆಮೇಲೆ ಜೊತೆಗೆ ನಮಗೆ ಮೀಡಿಯಾ ಪ್ರಜಾವಾಣಿಯಲ್ಲಿ ಶಿವಾಜಿ ಗಣೇಶನ್ ಅವಾಗ ಅವರಿಗೆ ತಿಳಿಸಿದ್ರೆ ಅವರು ಎದ್ದು ಲೈನಲ್ಲೇ ಬರೀತಾ ಇದ್ರು ಈ ಪ್ರಚಾರ, ಹಿಂಗೆಲ್ಲ ಆಯಿತು, ಹಿಂಗೆಲ್ಲ ಹೋಯ್ತು, ಇಂತಿಂಥವರೆಲ್ಲ ಸಭೆಗೆ ಹೋಗಿದ್ರು, ಹಿಂಗೆ ಆಯಿತು, ಅಲ್ಲಿ ಕೈ ತಿಳಿಯಾಗಿದೆ ಅನ್ನೋ ವಿಚಾರ ಪಬ್ಲಿಷ್ ಆದಾಗ ಜನಕ್ಕೆ ಅವೇರ್ನೆಸ್ ಬಂದು ಜನ ನಮ್ಮ ಕಡೆ ಏನು ಅಂಥದ್ದೇನಾದ್ರು ಆದರೆ ನಮ್ಮ ಕಡೆ ಬಂದು ಬರ್ತಾರೆ. ಅಂದ್ರೆ ಏನೇ ಸಮಸ್ಯೆ ಇದ್ರು ತಮ್ಮ ಹತ್ರ ಬಂದು ತೋಡ್ಕೊಳ್ತಾ ಇದ್ರು. ಆ ಹೋರಾಟಕ್ಕೆ ಜಿಲ್ಲೆಯಲ್ಲಿ ನೀವು ಸ್ಪಂದಿಸ್ತೀರಾ ಅನ್ನೋ ಒಂದು ಭಾವನೆ ನಮ್ಮ ಸಮುದಾಯದವ್ರಿಗೆ ಇದೆಲ್ಲ ಒಂದು ಪ್ರೇರಣೆಯಿಂದ ತಾವು ರಾಜಕಾರಣಕ್ಕೆ ಬಂದ್ರಿ. ತಮ್ಮ ರಾಜಕೀಯದ ಸ್ಫೂರ್ತಿ ರಾಜಕಾರಣಕ್ಕೆ ಬರೋದಕ್ಕೆ ನಿಜವಾದಂತ ಒಂದು ಕಾರಣ ಏನಂತ ತಿಳಿಸಿ. ಕಾರಣ ರಾಜಕೀಯಕ್ಕೆ ಅವಾಗ ನನಗೆ 3-4 ಕಡೆ ಗೌರ್ಮೆಂಟ್ ಆಫೀಸರ್ಸ್ಗಳು ಕೂಡ ನನಗೆ ಸೆಲೆಕ್ಟ್ ಆಗಿತ್ತು ಕೆಲಸಕ್ಕೆ. KEB-ನಲ್ಲಿ, ಆಮೇಲೆ ಮಡಿಕೇರಿನಲ್ಲಿ ಅದು ಇದು ರೆವಿನ್ಯೂ ಸೆಕ್ರೆಟರಿ ಅದಕ್ಕೆ ಸೆಲೆಕ್ಟ್ ಆಗಿ ಅಲ್ಲೇ ನಾವು ಹೋಗಲಿಲ್ಲ. ಇಲ್ಲಿ KEB-ನಲ್ಲಿ ಸೆಲೆಕ್ಟ್ ಆದಾಗ ನಾವು ಮಲ್ಲಣ್ಣವ್ರದ್ದು ಆವಾಗ ಒಂದು 6-7 ತಿಂಗಳಿತ್ತು ಎಲೆಕ್ಷನ್. ನಾನು ಹೋಗ್ಲಾ ಬೇಡವಾ ಅಂತ ಅಂದಾಗ ನಮ್ಮ ಮಲ್ಲಣ್ಣ ಅವರು, ಮಲ್ಲಣ್ಣವರು ಅವರು ನಿಮಗೆ ಬಿಟ್ಟಿದ್ದು ಅಂತ ಅಂದರು. ಆಮೇಲೆ ಬೇರೆ ಹತ್ರ ಅವನು ಈಗ ಯಾಕೆ ಅವ್ನು ಕೆಲ್ಸಕ್ಕೆ ಹೋಗ್ತಾನೆ, ಹತ್ರ ಬಂದಿದೆ ಎಲೆಕ್ಷನ್, ಬೇಡ ಅಂತ ಹೇಳಿ ಅಂತ ಅವಾಗ ನಾನು ಕೆಲ್ಸಕ್ಕೆ ಹೋಗಲಿಲ್ಲ. ಅದಾದ ನಂತರ ನಮ್ಮ ದೇವರಾಜ ಹೇಳಿ ಆಮೇಲೆ ಇವರು ಸೆಲೆಕ್ಟ್ ಮಾಡಿಸಿ. ಹಂಗಾಗಿ ನನ್ನ ಜೀವನ ಮತ್ತು ಎಲೆಕ್ಷನ್ನಲ್ಲಿ ಚಂದ್ರಶೇಖರ್ ಅವರ ಕಾರ್ಯದರ್ಶಿ ಇಂದಿರಾ ಗಾಂಧಿ ಅವರಿಗೆ ಬರದೇ ಅವ್ರಿಗೆ ಹೇಳಿ ಸೀಟು ಟಿಕೆಟ್ ಅನ್ನ ಘೋಷಣೆ ಮಾಡ್ತಾರೆ. 1978ರ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಧುಗಿರಿ ಮತಕ್ಷೇತ್ರಕ್ಕೆ
ಶ್ರೀಯುತ ಗಂಗನ್ಮಯ್ಯನವರನ್ನ ಘೋಷಣೆ ಮಾಡ್ತಾರೆ. ಆಗಿನ ಸಂದರ್ಭ ಅವಾಗ ಮದ್ಗಿರಿಗೆ ಮೊದಲನೇ ಹರಿಜನರದು ರಿಸರ್ವೇಶನ್ ಆಗಿತ್ತು. 78 ಮೊದಲನೇದು 78 ಮೊದಲನೇ ಮೀಸಲು. 78 ಮೊದಲನೇದು. ಅವಾಗ ನನಗೆ ಕೈ ಗುರುತಿನಲ್ಲಿ ಕೊಡ್ತಾರೆ. ಇಂದಿರಾ ಗಾಂಧಿ ಅವರು ಪ್ರವಾಸ ಬರ್ತಾರೆ. ಮತ್ತು ಮಲ್ಲಣ್ಣವರು ನಮ್ಮ ಹತ್ರ ದುಡ್ಡಿಲ್ಲ ಅಂತ ಗೊತ್ತಿದ್ರು ಕೂಡ ಅವ್ರ ಜನಾಂಗ ಎಲ್ಲ ಸಂಘಟನೆ ಮಾಡಿ ನನಗೆ ಗೆಲುವಿಗೆ ಆರ್ಥಿಕವಾಗಿ ಮತ್ತು ನನ್ನ ಗೆಲುವಿಗೆ ಎಲ್ಲ ಮೂಲ ಕಾರಣ ಆಗಿದೆ. ಹಾಗಾದ್ರೆ ಅವ್ರ ರಾಜಕೀಯದ ಗುರು ಅಂತ ಹೇಳಿ ಕೆ ಮಲ್ಲಣ್ಣ ಅವ್ರನ್ನ ಗುರು ತಂದೆ ಇದ್ದೆ. ರಾಜಕೀಯ ಪೂಜ್ಯ ತಂದೆ. ಪೂಜ್ಯ ತಂದೆ ಇದ್ದೀನಿ. ಹೇಗಿತ್ತು ಸರ್ ಮೊದಲನೇ ಚುನಾವಣೆಯಲ್ಲಿ ತಾವು ವೈಯಕ್ತಿಕವಾಗಿ ಖರ್ಚು ಮಾಡಿದ್ರಿ, ಮತ್ತೆ ಆಗಿನ ಚುನಾವಣೆ ಹೇಗಿತ್ತು? ಚುನಾವಣೆ ಚುನಾವಣೆ ನಮ್ಮ ತಂದೆಯವರು ಅದೇ ಕಾಂಟ್ರಾಕ್ಟ್ ಮಾಡಿ ಸಣ್ಣ ಸಣ್ಣ ನ್ಯೂಸ್ ವರ್ಕ್ಗಳು ಅದು ಇದು ಮಾಡಿ 2,000 ರೂಪಾಯಿ ಬ್ಯಾಂಕ್ನಲ್ಲಿತ್ತು. ಬ್ಯಾಂಕ್ನಲ್ಲಿ ನನ್ನ ಹೆಸರಿಗೆ 2,500 ರೂಪಾಯಿ ಶೆಣೈ ಅಂತ ಇತ್ತು. ಹೀಗೆ ಸೀಟ್ ಸಿಕ್ಬಿಟ್ಟಿದೆ ನನಗೆ, ನೀವೇನಾದ್ರು ಸಾಲ ಆಗಿಲ್ಲ ಕೊಡಿ ಅಂತ ಅನ್ನೋದಕ್ಕೆ 2,500 ರೂಪಾಯಿ 2,500 ರೂಪಾಯಿ ನಮ್ಮ ತಂದೆಯವ್ರದ್ದು 2,500, ಅವರು 2,500, 5,000 ರೂಪಾಯಿ ನನಗೆ ಕೊಟ್ಟರು. ಆಮೇಲೆ ಪಕ್ಷದಿಂದ 25,000, ಒಟ್ಟು 30,000. ಅಂದ್ರೆ ಗಾಡಿಯಲ್ಲಿ ಅವಲೇ ಅವ್ರವ್ರು ಬಂದ್ಬಿಡವು. ಅವಾಗ ಪಾಂಪ್ಲೆ ಹ್ಯಾಂಡ್ ಪಾಂಪ್ಲೆಟ್ ನಮ್ಮ ಎಲ್ಲ ಕೊಟ್ಟಿದ್ದು ಅವ್ರದ್ದೇ ಕಾಂಗ್ರೆಸ್ಸಿಂದ ಬರೋದು. ನಮ್ದೇನಿದ್ರು ಓಡಾಟಕ್ಕೆ ಪ್ರಚಾರ ಕೈ ಮುಕ್ಕೊಂಡು ತಾವು ಹಳ್ಳಿ ಪ್ರಚಾರವನ್ನ ಮಾಡುವಂಥದ್ದು, ನಿಮ್ ಸೇವೆ ಮಾಡ್ತೀನಿ ಅವಕಾಶ. ಆಗಿನ ಘಟನೆಗಳು ಮತ್ತೆ ಹಳ್ಳಿಗಳಲ್ಲಿ ತಮ್ಮನ್ನ ಯಾವ ರೀತಿ ತೊಡಗಿಸ್ಕೊಂಡ್ರು ಸರ್ ಚುನಾವಣೆ 78? ಎಲ್ಲ ಕಡೆನೂ ಅಲ್ಲಿ ಏನಾಯ್ತು ಅಂದರೆ, ಈ ಗಂಗಾ ಬೋವಿಗೂ ನನಗೂ ಇದ್ದಂಥದ್ದು ಈಗ ನಮ್ಮ ಜನಾಂಗ ಜಾಸ್ತಿ. ಆಮೇಲೆ ಈ ಹಿಂದಿಂದನೂ ಒಂದು ನಮ್ಮ ಹಾಸ್ಟೆಲ್ಗಳಿಗೆ ಹುಡುಗರು ಎಲ್ಲ ಬಂದು ಇಲ್ಲಿ ನೀವು ಅಕ್ಷರ ದಾಸೋಹವನ್ನು ಮಾಡ್ತಾ ಇದ್ರಿ, ಅವಾಗ ಆಹಾರ ದಾಸೋಹ. ಅವಾಗ ಕೆಲವರು ಎಲ್ಲ ಇದ್ದು ಅವರೆಲ್ಲ ಅಂತ ಪ್ರಚಾರ ಗಂಗಮ್ಮನವರು. ಆಮೇಲೆ ಬೇರೆ ಜನಾಂಗಕ್ಕೂ ಮಲ್ಲಣ್ಣ ಶಿಷ್ಯ ಒಳ್ಳೆ ಕಡತ್ತು. ಅದರಿಂದ ಅವಾಗ ನನಗೆ ಎಲ್ಲ ಕಡೆನೂ ಸಹಾಯ. ಮುಸ್ಲಿಮ್ಸ್ ಎಲ್ಲರೂ ಮಾಡಿದ್ರು. ಅಂದ್ರೆ ಯಾವಾಗ ದುಡ್ಡು ತಗೊಂತಿದ್ದಿಲ್ಲ, ಅವರೇ ದುಡ್ಡು ಕೊಡೋರು, ಅವರೇ ಊಟ ತಿಂಡಿ ಎಲ್ಲ ಅವ್ರದ್ದೇ. ನಮ್ಮೂರಿಗೆ ಏನಾದ್ರು ಗೆದ್ರೆ ನಮ್ಮೂರಿಗೆ ಏನೋ ಕೆಲಸ ಬಿಲ್ಡಿಂಗ್ಗೋಸ್ಕರ ಓಟ್ ಹಾಕಿರೋ ಊರುಗಳಿದೆ. ಒಂದು ಸ್ಕೂಲ್ ಬಿಲ್ಡಿಂಗ್ ಕಟ್ಸ್ಕೊಡಿ ಅಂತ ಹೇಳಿ ಓಟ್ ಹಾಕಿರೋ ಊರುಗಳಿದೆ. ಆಗಿನ ಪರಿಸ್ಥಿತಿಗಳು ಹಾಗೆ ಇತ್ತು. ಹಾಗೆ ಜನನೂ ಹಾಗೆ ಇತ್ತು. ಒಂದ್ಸಾರಿ ಮಾತು ಕೊಡ್ತಾರೆ, ಸ್ಕೂಲ್ ಬಿಲ್ಡಿಂಗ್ ಗೌರ್ಮೆಂಟ್ ಇಂದ MLA ಆದ್ಮೇಲೆ ಈಗಲೇ ಕಟ್ಟಿಸ್ಕೊಟ್ಬಿಡಿ ನಿಮ್ಗೆ ಆಗ್ತೀವಿ ಅಂತ ಅಲ್ಲ, ಗೆದ್ಮೇಲೆ ನೀವು ಸರ್ಕಾರದಿಂದ ನಮ್ಮ ಸ್ಕೂಲ್ ಬಿಲ್ಡಿಂಗ್ ಕಟ್ಸ್ಕೊಡಿ, ಇಲ್ಲ ನಮ್ಮ ಸ್ಕೂಲ್ ತಂದ್ಕೊಡಿ. ಬಹಳ ವಿಶಿಷ್ಟವಾದಂಥ ಸನ್ನಿವೇಶಗಳು, ಘಟನೆಗಳನ್ನ ನಾವು ರಾಜ್ಯಾದ್ಯಂತ ನೋಡ್ತಾ ಇದ್ದೀವಿ. ಏಕೆಂದ್ರೆ ಬಂಧುಗಳೇ, ಕಡಿಮೆ ಹಣದ ಒಂದು ವೆಚ್ಚದಿಂದ ಸುಮಾರು ಜನ ಶಾಸಕರಾಗಿ ಆಯ್ಕೆಯಾಗಿ ಬಂದು 70ರ ದಶಕದಲ್ಲಿ 80ರ ದಶಕದಲ್ಲಿ ಇವತ್ತಿನ ರಾಜಕೀಯದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮವರು ಅದೆಷ್ಟು ಕೋಟಿಗಳನ್ನ ನಾನು ಹೇಳಲಿಕ್ಕೆ ಆಗಲ್ಲ, ಅಷ್ಟು ಕೋಟಿಗಳನ್ನ 4 ಬಾರಿ ಖರ್ಚು ಮಾಡಿದ್ರು ಗೆಲ್ಲುವಂಥದ್ದು 5 ಜನ 4 ಜನ 6 ಜನ ಆಗುವಂಥ ಒಂದು ಪರಿಸ್ಥಿತಿ ಇದೆ. ಮುಂದಿನ ದಿನಗಳಲ್ಲಿ ಹಂಗಾಗಬಾರ್ದು. ಕೇವಲ 1 ಅಂಕಿಗೆ ಮಾತ್ರ ಸೀಮಿತ ಆಗಿದೆ. ಮುಂದಿನ ದಿನಗಳಲ್ಲಿ ಕನಿಷ್ಠ ಆದ್ರೂ 2 ಅಂಕಿ ದಾಟಿ ಹೋಗ್ಬೇಕು ಅನ್ನೋ ಒಂದು ಸಂಕಲ್ಪದಿಂದ ಎಲ್ಲರಿಗೂ ನಮ್ಮ ಸಮುದಾಯದವರ ಪರಿಚಯನ ಮಾಡಬೇಕು ಅಂತ ಹೇಳಿ ನನ್ನ ತಂಡದೊಂದಿಗೆ ನಾನು ನಿರಂತರವಾಗಿ ತಮಗೆ ನಮ್ಮವರ ಪರಿಚಯವನ್ನು ಮಾಡ್ತಾ ಇದ್ದೀನಿ, ಮುಂದುವರಿಸ್ತೇನೆ.